ಸತ್ಯಾನ್ವೇಷಣೆ ಈ ಪುಸ್ತಕಕ್ಕೆ ಒಂದು ವಿಶೇಷತೆ ಇದೆ. ಅದನ್ನು ಇವತ್ತು ಮಂಗಳೂರು ವಿಜಯ್ ಅವರು ಇವತ್ತು ಹೇಳ್ತಾರೆ. ನಾನು ಗಾಂಧಿ ಭವನಕ್ಕೆ ಬಂದಿದ್ದೀನಿ, ಈ ಪುಸ್ತಕ ಕೊಂಡ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಅವರು ಸಿಕ್ಕಿದ್ರು, ಇದ್ರ ವಿಶೇಷತೆನ ಹೇಳಿ ಸರ್. ನಮಸ್ಕಾರ, ನಾನು ಮಂಗಳೂರು ವಿಜಯ್. ಗಾಂಧಿ ಭವನದಲ್ಲಿ ಒಂದು ಸೇವಾ ಕಾರ್ಯದ ರೀತಿಯಲ್ಲಿ ವಾರಕ್ಕೊಂದು ದಿವಸ ಅಥವಾ 2 ದಿವಸ ಬಂದು ಕೆಲವು ವಿಚಾರಗಳನ್ನು ಓದಿ ನಾನು ಇನ್ನೂ ಸ್ವಲ್ಪ ಒಳ್ಳೆಯವನಾಗಿ ಸಮಾಜಕ್ಕೂ ಸ್ವಲ್ಪ ಒಳ್ಳೆಯತನನ ಹೇಳಲಿಕ್ಕೆ ನನಗೆ ಶಕ್ತಿ ಬರಲಿ ಅಂತ ಗಾಂಧೀಜಿಯವರ ಹತ್ರ ಗಾಂಧಿ ಭವನದಲ್ಲಿ ಅದನ್ನು ನಾನು ಪಡೆದುಕೋಬೇಕು ಅಂತ ಬರ್ತಾಯಿದ್ದೀನಿ ಇಲ್ಲಿಗೆ. ಇವತ್ತು ಬಂದಾಗ ಅಕಸ್ಮಾತ್ತಾಗಿ ನಮ್ಮ ಸ್ನೇಹಿತರು ಸಿಕ್ಕಿದ್ರು. ಆದ್ದರಿಂದ ಈ ಒಂದು ಪುಸ್ತಕದ ಬಗ್ಗೆ ಒಂದೆರಡು ವಿಚಾರ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತಂದರೆ, ಗಾಂಧೀಜಿಯವರು ಈ ಪುಸ್ತಕನ 1925 ನವೆಂಬರ್ 26 ಅಂತ ಒಂದು ದಾಖಲೆ ಇದೆ, ನವೆಂಬರ್ 28 ಅಂತಲೂ ಒಂದೆರಡು ಕಡೆ ದಾಖಲೆ ಇದೆ. ಆದ್ದರಿಂದ ಇರಲಿ, ನವೆಂಬರ್ ತಿಂಗಳಿಗೆ 100 ವರ್ಷ ಆಯ್ತಿದು ಗಾಂಧೀಜಿಯವರ ನನ್ನ ಸತ್ಯಾನ್ವೇಷಣೆ ಅಂತ ಅವರು ಬರೆದುಬಿಟ್ಟು. ಇದನ್ನು ಅವ್ರು ಬರೆದಾಗ 46 ವರ್ಷ ಆಗಿತ್ತು ಅವರಿಗೆ. 46 ವರ್ಷ ಅವರು ನನ್ನ ಆತ್ಮಚರಿತ್ರೆ ಅಲ್ಲ ಇದು ಅಂತ ಹೇಳಿದ್ದಾರೆ. ಏನಂದರೆ ನನ್ನ ಜೀವನದಲ್ಲಿ ನಾನು ಸತ್ಯವನ್ನು ಯಾವ ರೀತಿಯಲ್ಲಿ ಹುಡುಕ್ತಾ ಬಂದೆ, ಆ ರೀತಿ ನನಗೆ ಕಂಡಿರೋದನ್ನು ಇದರಲ್ಲಿ ದಾಖಲೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು. ಸೊ ಆದ್ದರಿಂದ ಇದು ನನ್ನ ಜೀವನವನ್ನು ಯಾರಾದರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ಪುಸ್ತಕ ಅಂತ ಬರೆದಿದ್ದಾರೆ. ಇದು ಪುಸ್ತಕನ ದಯಮಾಡಿ ನೀವೆಲ್ಲರೂ ಓದಿದಾಗ ಗಾಂಧೀಜಿಯವರು ಇದರಲ್ಲಿ ತಮ್ಮ ಗುಣಗಾನ ಮಾಡಿಕೊಂಡಿಲ್ಲ. ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತ ತಮ್ಮ ಪೌರುಷವನ್ನು, ತಮ್ಮ ಧೈರ್ಯವನ್ನು, ತಮ್ಮ ಬುದ್ಧಿವಂತಿಕೆಯನ್ನು ಎಲ್ಲ ಹೇಳಿಲ್ಲ. ನಾನು ಫೇಲ್ ಆಗಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡುವಾಗ ನನ್ನ ಆತ್ಮಸಾಕ್ಷಿ ನನಗೆ ಎಚ್ಚರಿಕೆ ಕೊಟ್ಟಿದೆ, ಆದರೂ ಒಂದೊಂದು ತಪ್ಪು ನಡೆದು ಹೋಗಿಬಿಟ್ಟಿದೆ, ದೊಡ್ಡ ತಪ್ಪುಗಳು ಆಗದೆ ಈ ರೀತಿಯಲ್ಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ನೋ ವಿಷಯಗಳನ್ನು ಬರೆದಿದ್ದಾರೆ. ಆಮೇಲೆ ಇದರಲ್ಲಿ ಒಂದು ಭಾಗ ಬರುತ್ತೆ, ಗಾಂಧೀಜಿಯವರ ಪ್ರಾಣ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಒಬ್ಬ ವ್ಯಕ್ತಿಯ ಮೇಲೆ ಗಾಂಧೀಜಿಯವರು ಕಂಪ್ಲೇಂಟ್ ಕೊಡಲಿಕ್ಕೆ ತಯಾರಾಗಲಿಲ್ಲ. ಅವ್ರು ಹೇಳಿದರು, ಗೊತ್ತಾಗಲಾರ್ದೆ ತಪ್ಪು ತಿಳುವಳಿಕೆಯಿಂದ ಈ ಥರ ಪ್ರಯತ್ನ ಮಾಡಿದ್ದಾರೆ, ಅವರನ್ನು ಕ್ಷಮಿಸಿಬಿಡಿ, ಅವ್ರ ಬಗ್ಗೆ ನಾನಂತೂ ಕಂಪ್ಲೇಂಟ್ ಕೊಡೋದಿಲ್ಲ, ನನ್ನಲ್ಲಿ ಅವ್ರ ಬಗ್ಗೆ ಯಾವುದು ದೂರಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ಗಾಂಧೀಜಿಯವರು ಈ ಒಂದು ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಅವರು ಏನಂತಂದರೆ, ಯಾವುದೇ ರೀತಿಯಲ್ಲಿ ನಾವು ಇನ್ನೊಬ್ಬರ ಭಾವನೆಗಳನ್ನು ನೋಯಿಸಬಾರ್ದು, ಇನ್ನೊಬ್ಬರಿಗೆ ಅಪಚಾರ ಆಗಬಾರ್ದು, ಇನ್ನೊಬ್ಬರನ್ನು ಮಿಸ್ಗೈಡ್ ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರಗಳನ್ನು ಕೂಡ ಇದರಲ್ಲಿ ಹೇಳ್ತಾರೆ. ಅದೇ ಥರ ಅವರು ನಾನು ಇದನ್ನು ಬರೆದಿರೋದನ್ನು ಎಲ್ಲದನ್ನೂ ನೀವು ಒಪ್ಕೊಳ್ಳಿ, ಎಲ್ಲದನ್ನೂ ನೀವು ಫಾಲೋ ಮಾಡಿ ಅಂತ ಎಲ್ಲೂ ಹೇಳೋದಿಲ್ಲ ಅವರು. ಇದು ನನ್ನ ಲೈಫ್ ಇದೆ, ಹೀಗೆ ನಾನು ಬದುಕಿದ್ದೀನಿ, ನಿಮ್ಗೆ ಯಾವುದು ಸರಿ ಕಾಣುತ್ತೆ, ಎಷ್ಟು ಸರಿ ಕಾಣುತ್ತೆ ಅಷ್ಟನ್ನು ನೀವು ತಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಆದ್ದರಿಂದ ಇದು ಇದರಲ್ಲೇ ಈ ಪುಸ್ತಕದಲ್ಲೇ ಮುದ್ರಣ ಆಗಿದೆ. ಇದು ನವಜೀವನ ಪಬ್ಲಿಕೇಷನ್ನಿಂದ ಗುಜರಾತ್ನಿಂದ ಪಬ್ಲಿಷ್ ಆಗುತ್ತೆ. ಇದು ಹಣ ಎಲ್ಲ ಅವರು ಖರ್ಚು ಮಾಡ್ತಾರೆ, ಗಾಂಧಿ ಭವನದವರಿಗೆ ದೇಶದಲ್ಲಿರೋ ಎಲ್ಲ ಇದಕ್ಕೆ ಕೊಡ್ತಾರೆ. ಸೊ ಕನ್ನಡದಲ್ಲಿ ಪ್ರಿಂಟ್ ಮಾಡಬೇಕಂದ್ರೆ ಕನ್ನಡ PDF ಕಾಪಿಯನ್ನು ನಾವು ಅವರಿಗೆ ಕಳಿಸ್ಕೊಡ್ತೀವಿ. ಆದ್ದರಿಂದ ಇದು ಈ ರೀತಿಯಲ್ಲಿ ಪ್ರಕಟ ಆಗಿದೆ. ಇದು ಕನ್ನಡದಲ್ಲಿ ಗಾಂಧೀಜಿಯವರ ಸತ್ಯಾನ್ವೇಷಣೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋ ಇಂಗ್ಲೀಷ್ ಪುಸ್ತಕದ ಮೊದಲನೆಯ ಒಂದು ಅನುವಾದ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬಹಳ ದೊಡ್ಡ ಸಾಹಿತಿಗಳು, ದೊಡ್ಡ ವಿಚಾರವಂತರು, ದೊಡ್ಡ ಗಾಂಧಿವಾದಿಗಳು. ಅವರು ಇದನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಅದರ ನಂತರ ಇದು ಸುಮಾರು ನನ್ನ ತಿಳುವಳಿಕೆ ಪ್ರಕಾರ 6ರಿಂದ 8 ಲಕ್ಷ ಕಾಪಿಗಳು ಖರ್ಚಾಗಿದೆ ಇದು ಬೇರೆ ಬೇರೆ ಭಾಷೆಗಳಲ್ಲಿ. ಆದರೂ ಇದು ಎಲ್ಲರೂ ಎಲ್ಲ ಕಾಲಕ್ಕೂ ಓದತಕ್ಕಂಥ ಒಂದು ಪುಸ್ತಕ ಇದೆ. ಗಾಂಧಿ ಭವನ ಬೆಂಗಳೂರಿನಲ್ಲಿರ್ತಕ್ಕಂಥ ಗಾಂಧಿ ಭವನದವರು ಇದನ್ನು ಜನರಿಗೆ ಪರಿಚಯ ಮಾಡಬೇಕು ಅಂತ ಇದ್ದಾರೆ. ಮತ್ತು ಮೊನ್ನೆ ಒಂದು ಮೀಟಿಂಗ್ ಆಯಿತು ಇಲ್ಲಿ ಗಾಂಧಿ ಭವನದಲ್ಲಿ. ಅಲ್ಲಿ ಒಂದು ತೀರ್ಮಾನ ಮಾಡಿದರು ಗಾಂಧಿ ಭವನದವರು, ಏನಂದರೆ ಸರ್ಕಾರ ಮತ್ತು NSS ವಿಭಾಗ ಇದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ, ಅದು ಎಲ್ಲರ ಸಹಕಾರ ತಗೊಂಡು ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಗಾಂಧೀಜಿಯವರ ಸತ್ಯಾನ್ವೇಷಣೆ ಕುರಿತು ಒಂದು ಸೆಮಿನಾರ್ ಮಾಡಬೇಕು, ವಿಚಾರ ಸಂಕಿರಣ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಪೂರ್ವಭಾವಿ ಸಭೆ ನಡೆದಿದೆ, ಮುಂದಿನ ಕಾರ್ಯಗಳು ಕೂಡ ನಡೀತವೆ. ಆದ್ದರಿಂದ ನಾನು ಎಲ್ಲ ವೀಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಗಾಂಧಿ ಭವನ ಬೆಂಗಳೂರು ಇದರ ಜೊತೆಗೆ ಸ್ವಲ್ಪ ಸಂಪರ್ಕ ಇಟ್ಕೊಳ್ಳಿ. ನೀವು ಅದರ ಸಂಪರ್ಕ ಇಟ್ಕೊಂಡಾಗ ಮೇಲಿಂದ ಮೇಲೆ ಇಲ್ಲಿ ಏನೇನು ತೀರ್ಮಾನ ತಗೊಳ್ತಾರೆ ಅದನ್ನೆಲ್ಲ ನಿಮ್ಮ ಗಮನಕ್ಕೆ ಬರುತ್ತೆ. ಎಲ್ಲೆಲ್ಲಿ ನೀವಿದ್ದೀರೋ ಅಲ್ಲಲ್ಲಿ ನೀವು ಭಾಗಿಯಾಗಿ ಅಂತಕ್ಕಂಥದ್ದು ಒಂದು.
ಎರಡನೇ ಒಂದು ಪ್ರಕಟಣೆ, ಒಂದು ಅನೌನ್ಸ್ಮೆಂಟ್ ಥರ ನಾನು ಗಾಂಧಿ ಭವನದವರನ್ನ ವಿಶ್ವಾಸಕ್ಕೆ ತಗೊಂಡು ನಾನು ತಮಗೆ ಹೇಳ್ತಾ ಇದ್ದೀನಿ. ಈ ಪುಸ್ತಕದ ಬೆಲೆ ₹100 ಇದೆ. ಈ ಪುಸ್ತಕದ ಪೇಜ್ಗಳು 518 ಇದೆ. ಈ ಪುಸ್ತಕನ 518 ಯಾರಾದರೂ ಖಾಸಗಿಯವರು ಪ್ರಿಂಟ್ ಮಾಡಿದರೆ ಒಂದು ವೇಳೆ ₹500 ಬೆಲೆ ಇಡಬೇಕಾಗುತ್ತೆ. ಅಂದರೆ ಅವರು ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ತಾರೆ. ಆದರೆ ನವಜೀವನ ಟ್ರಸ್ಟ್ನವರು, ಗುಜರಾತ್ನಲ್ಲಿದೆ, ನವಜೀವನ ಟ್ರಸ್ಟ್ನವರು ಮತ್ತು ಗಾಂಧಿ ಭವನದವರು ಸರ್ಕಾರದ ಸಹಾಯ, ದಾನಿಗಳ ಸಹಾಯದಿಂದ ಈ ಪುಸ್ತಕವನ್ನು ₹100 ಮಾರಾಟ ಮಾಡ್ತಾಯಿದ್ದಾರೆ. ಇದರಲ್ಲೂ ಕೂಡ ಯಾರಾದರೂ ವಿದ್ಯಾರ್ಥಿಗಳು ಮುಂದೆ ಬಂದು ಗಾಂಧಿ ಭವನವನ್ನು ಸಂಪರ್ಕ ಮಾಡಿದರೆ ಅರ್ಧ ಹಣಕ್ಕೋ ಕಾಲು ಭಾಗ ಹಣಕ್ಕೋ ಅಥವಾ ಉಚಿತವಾಗಿಯೋ ಕೊಡಲಿಕ್ಕೆ ಗಾಂಧಿ ಭವನದವರು ಸಂತೋಷ ಪಡ್ತಾರೆ. ಯಾಕೆಂದರೆ ಗಾಂಧೀಜಿಯವರ ವಿಚಾರ ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರೂ ಓದಲಿ, ಎಲ್ಲರೂ ಅರ್ಥ ಮಾಡಿಕೊಳ್ಳಿ, ಸಾಧ್ಯವಾದಷ್ಟು ಬದುಕಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ಅನ್ನೋ ಒಂದು ಸಂದೇಶವನ್ನು ನಾನು ತಮಗೆಲ್ಲರಿಗೂ ಕೊಟ್ಬಿಟ್ಟು ನಂದು ಸ್ವಲ್ಪ ಕರ್ತವ್ಯ ಮಾಡಿದ್ದೀನಿ ಸಾಕು ಅಂತ ಗಾಂಧೀಜಿಯವರಿಗೆ ಒಂದು ಸಲ ನಮಸ್ಕಾರ ಮಾಡಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ. ನಾವೆಲ್ಲರೂ ಸೇರಿ ಒಂದು ಆರೋಗ್ಯಕರವಾದಂಥ, ಹಿತಕರವಾದಂಥ, ಎಲ್ಲರಿಗೂ ನೆಮ್ಮದಿ ಇರತಕ್ಕಂಥ ಒಂದು ಸಮಾಜನ ನಿರ್ಮಾಣ ಮಾಡೋಣ. ಧನ್ಯವಾದ.